ಬಹಳ ವರ್ಷಗಳ ಹಿಂದೆ ಒಂದು ಸುಂದರವಾದ ಹಳ್ಳಿಯಲ್ಲಿ ಇಬ್ಬರು ರೈತರು ವಾಸಿಸುತ್ತಿದ್ದರು. ಒಬ್ಬನ ಹೆಸರು ರಾಮ್, ಮತ್ತೊಬ್ಬನ ಹೆಸರು ಲಖನ್. ಇಬ್ಬರು ಬಾಲ್ಯದಿಂದಲೂ ಆತ್ಮೀಯ ಸ್ನೇಹಿತರು. ಒಬ್ಬರ ಸುಖ ದುಃಖಗಳಲ್ಲಿ ಇನ್ನೊಬ್ಬರು ಯಾವಾಗಲೂ ಜೊತೆಗಿರುತ್ತಿದ್ದರು. ಆದರೆ ಅವರ ಸ್ವಭಾವ ಮಾತ್ರ ಸಂಪೂರ್ಣ ಭಿನ್ನವಾಗಿತ್ತು. ರಾಮ್ ತುಂಬಾ ಶ್ರಮಜೀವಿ. ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ತನ್ನ ಹೊಲಕ್ಕೆ ಹೋಗುತ್ತಿದ್ದ. ಹೊಲದ ಪ್ರತಿಯೊಂದು ಕೆಲಸವನ್ನೂ ಸಮಯಕ್ಕೆ ಸರಿಯಾಗಿ ಮಾಡುತ್ತಿದ್ದ. ಅದಕ್ಕಾಗಿಯೇ ಅವನ ಹೊಲ ಯಾವಾಗಲೂ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಇನ್ನೊಂದೆಡೆ ಲಖನ್ ಸೋಮಾರಿತನಕ್ಕೆ ಹೆಸರುವಾಸಿಯಾಗಿದ್ದ. ಅವನು ತಡವಾಗಿ ಏಳುತ್ತಿದ್ದ, ಕೆಲಸವನ್ನು ಮುಂದೂಡುತ್ತಿದ್ದ ಮತ್ತು ಹೆಚ್ಚು ಸಮಯವನ್ನು ವಿಶ್ರಾಂತಿ ಹಾಗೂ ಹರಟೆಯಲ್ಲಿ ಕಳೆಯುತ್ತಿದ್ದ. ಲಕ್ಷ್ಮಿ, ನಾನು ಹೊಲಕ್ಕೆ ಹೊರಡುತ್ತಿದ್ದೇನೆ. ಇಂದು ಕೆಲಸ ಸ್ವಲ್ಪ ಜಾಸ್ತಿ ಇದೆ. ನನಗಾಗಿ ಊಟವನ್ನು ಕಟ್ಟಿಕೊಡು. ಸಮಯ ಸಿಕ್ಕಾಗ ಅಲ್ಲಿಯೇ ಊಟ ಮಾಡುತ್ತೇನೆ. ಸರಿರಿ, ನಿಮ್ಮ ಊಟವನ್ನು ಮೊದಲೇ ಸಿದ್ಧಪಡಿಸಿದ್ದೇನೆ. ಸಮಯ ಸಿಕ್ಕಾಗ ತಿಂದುಬಿಡಿ. ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡಿ. ಅವರನ್ನು ನಾನು ಶಾಲೆಗೆ ಕರೆದುಕೊಂಡು ಹೋಗುತ್ತೇನೆ. ನೀವು ನಿಮ್ಮ ಕೆಲಸವನ್ನು ಚೆನ್ನಾಗಿ ಮುಗಿಸ್ಕೊಂಡು ಬೇಗ ಮನೆಗೆ ಬನ್ನಿ. ಸರಿ ಲಕ್ಷ್ಮಿ, ಹಾಗಾದರೆ ನಾನು ಹೊರಡುತ್ತೇನೆ. ರೀ, ಇನ್ನೂ ಮಲಗಿದ್ದೀರಾ? ಸೂರ್ಯ ನೆತ್ತಿಯ ಮೇಲೆ ಬಂದಿದೆ. ಹೊಲದಲ್ಲಿ ಎಷ್ಟೋ ಕೆಲಸ ಬಾಕಿ ಇದೆ. ಇನ್ನೂ ಏಳುವ ಯೋಚನೆಯೇ ಇಲ್ಲವೇ? ಬೆಳಗ್ಗೆ ಬೆಳಗ್ಗೆ ಏಕಿಷ್ಟು ಗದ್ದಲ ಮಾಡುತ್ತಿದ್ದೀಯಾ? ಸ್ವಲ್ಪ ಹೊತ್ತು ಮಲಗಿದರೆ ಏನಾಗುತ್ತದೆ? ಬೇಗ ಸ್ನಾನ ಮಾಡಿ ಬನ್ನಿ. ಊಟ ಬಡಿಸುತ್ತೇನೆ. ನಂತರ ಹೊಲಕ್ಕೆ ಹೋಗಿ. ಇಡೀ ಹಳ್ಳಿಯಲ್ಲಿ ನಮ್ಮ ಹೊಲದಲ್ಲಿ ಬೆಳೆ ತಡವಾಗಿ ಬರುತ್ತಿದೆ. ಏನು ಇದು? ಇವತ್ತು ಕೂಡ ಬೇಳೆ ಅನ್ನ ಮಾತ್ರವೇ? ತರಕಾರಿ ಮಾಡಲಿಲ್ಲವೇ? ತರಕಾರಿ ಮಾಡಲು ಹಣ ಬೇಕಲ್ಲ. ಕಳೆದ ಬೆಳೆಯಿಂದ ಉಳಿದ ಹಣ ಬಹಳ ಕಡಿಮೆ. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ ಮುಂದಿನ ಬಾರಿ ಒಳ್ಳೆಯ ಬೆಳೆ ಬರುತ್ತದೆ. ಸರಿ, ಇದ್ದದ್ದನ್ನೇ ತಿನ್ನುತ್ತೇನೆ. ಈಗ ಹೊಲಕ್ಕೆ ಹೋಗುತ್ತೇನೆ. ಅರೆ ರಾಮ್, ಇಡೀ ಹೊಲವನ್ನು ಇವತ್ತೇ ಉಳುಮೆ ಮಾಡುತ್ತೀಯಾ? ಸ್ವಲ್ಪ ಕೆಲಸವನ್ನು ನಾಳೆಗೆ ಬಿಡಬಹುದಲ್ಲ? ಇನ್ನೂ ಸ್ವಲ್ಪ ಮಾತ್ರ ಬಾಕಿ ಇದೆ ಗೆಳೆಯ. ಅದನ್ನು ಇಂದು ಮುಗಿಸಿದರೆ ನಾಳೆಯಿಂದ ಬೀಜ ಬಿತ್ತಬಹುದು. ಸಮಯಕ್ಕೆ ಕೆಲಸ ಮಾಡಿದರೆ ನಂತರ ಯಾವುದೇ ತೊಂದರೆ ಇರುವುದಿಲ್ಲ. ನೀನು ಯಾವಾಗಲೂ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೀಯಲ್ಲ. ಇಷ್ಟು ಬಿಸಿಲಿನಲ್ಲಿ ಕೆಲಸ ಮಾಡುವುದಕ್ಕಿಂತ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡರೆ ಏನಾಗುತ್ತದೆ? ಪರಿಶ್ರಮ ಮಾಡಿದರೆ ಮಾತ್ರ ಒಳ್ಳೆಯ ಫಲ ಸಿಗುತ್ತದೆ ಗೆಳೆಯ. ಅಯ್ಯೋ, ಎಷ್ಟೊಂದು ಬಿಸಿಲು! ಇಂತಹ ಬಿಸಿಲಿನಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟ. ಮೊದಲು ಸ್ವಲ್ಪ ಹೊತ್ತು ಮರದ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ನಂತರ ನಿಧಾನವಾಗಿ ಕೆಲಸ ಮಾಡಬಹುದು. ಮಗನೇ, ನನಗೆ ತುಂಬಾ ಹಸಿವಾಗಿದೆ. ತಿನ್ನಲು ಏನಾದರೂ ಸಿಗುತ್ತದೆಯೇ? ಖಂಡಿತ ಮಹಾರಾಜರೇ, ನನ್ನ ಬಳಿ ಹೆಚ್ಚು ಏನೂ ಇಲ್ಲ. ನನ್ನ ಹೆಂಡತಿ ಪ್ರೀತಿಯಿಂದ ಮಾಡಿದ ರೊಟ್ಟಿ, ತರಕಾರಿ ಮತ್ತು ಚಟ್ನಿ ಇದೆ. ದಯವಿಟ್ಟು ಇದನ್ನೇ ಸ್ವೀಕರಿಸಿ. ಆದರೆ ಮಗನೇ, ನಾನು ಈ ಊಟವನ್ನು ತಿಂದರೆ ನೀನೇನು ತಿನ್ನುತ್ತೀಯಾ? ನನ್ನ ಬಗ್ಗೆ ಚಿಂತಿಸಬೇಡಿ ಮಹಾರಾಜರೇ. ನಾನು ಮನೆಗೆ ಹೋಗಿ ನಂತರ ಊಟ ಮಾಡುತ್ತೇನೆ. ಮೊದಲು ನಿಮ್ಮ ಹಸಿವು ನೀಗಲಿ. ಇಲ್ಲಿ ಕುಳಿತು ಆರಾಮವಾಗಿ ಊಟ ಮಾಡಿ. ನನ್ನ ಹೆಂಡತಿ ತುಂಬಾ ಪ್ರೀತಿಯಿಂದ ಅಡುಗೆ ಮಾಡಿದ್ದಾಳೆ. ನಿಮಗೆ ಖಂಡಿತ ಇಷ್ಟವಾಗುತ್ತದೆ. ರಾಮ್, ಇವರು ಯಾರು? ಇವರು ಸಾಧು ಮಹಾರಾಜರು. ನಿನ್ನ ಊಟವನ್ನೇ ಕೊಟ್ಟೆಯಾ? ಹಾಗಾದರೆ ನೀನೇನು ತಿನ್ನುತ್ತೀಯಾ? ಅವರಿಗೆ ತುಂಬಾ ಹಸಿವಾಗಿತ್ತು. ಆದ್ದರಿಂದ ನನ್ನ ಊಟವನ್ನು ಅವರಿಗೆ ಕೊಟ್ಟೆ. ಹಸಿದವರಿಗೆ ಅನ್ನ ಕೊಡುವುದು ದೊಡ್ಡ ಪುಣ್ಯ. ನಾನು ನಂತರ ತಿನ್ನಬಹುದು. ಮಕ್ಕಳೇ, ನಿಮ್ಮಿಬ್ಬರ ಮೇಲೂ ನನ್ನ ಆಶೀರ್ವಾದವಿರಲಿ. ಇಂದು ನಿಮ್ಮ ಒಳ್ಳೆಯ ಮನಸ್ಸಿಗೆ ಪ್ರತಿಯಾಗಿ ನಾನು ನಿಮಗೆ ಒಂದು ಅಮೂಲ್ಯವಾದ ಉಡುಗೊರೆ ನೀಡಲು ಬಯಸುತ್ತೇನೆ. ಊಟ ಮುಗಿಸಿದ ನಂತರ ಸಾಧು ಮಹಾರಾಜರು ರಾಮ್ ಮತ್ತು ಲಖನ್ ಇಬ್ಬರನ್ನೂ ಆಶೀರ್ವದಿಸಿ ಹೇಳಿದರು. ಹೀಗೆ ಹೇಳುತ್ತಾ ಸಾಧು ಮಹಾರಾಜರು ತಮ್ಮ ಜೋಳಿಗೆಯೊಳಗೆ ಕೈ ಹಾಕಿದರು. ಸಾಧು ಮಹಾರಾಜರು ನಿಧಾನವಾಗಿ ತಮ್ಮ ಹಳೆಯ ಜೋಳಿಗೆಯೊಳಗೆ ಕೈ ಹಾಕಿದರು. ಸ್ವಲ್ಪ ಹೊತ್ತಿನ ನಂತರ ಅವರು ತಮ್ಮ ಅಂಗೈಯಲ್ಲಿ ಕೆಲವು ಹೊಳೆಯುವ ಬೀಜಗಳನ್ನು ತೆಗೆದು ರಾಮ್ ಮತ್ತು ಲಖನ್ ಮುಂದೆ ಚಾಚಿದರು. ಮಹಾರಾಜರೇ, ಇವು ಯಾವ ಬೆಳೆಯ ಬೀಜಗಳು? ಮಕ್ಕಳೇ, ನಿಮ್ಮಿಬ್ಬರ ಮೇಲೂ ನನ್ನ ಆಶೀರ್ವಾದವಿರಲಿ. ಇಂದು ನಿಮ್ಮ ಒಳ್ಳೆಯ ಮನಸ್ಸಿಗೆ ಪ್ರತಿಯಾಗಿ ನಾನು ನಿಮಗೆ ಒಂದು ಅಮೂಲ್ಯವಾದ ಉಡುಗೊರೆ ನೀಡಲು ಬಯಸುತ್ತೇನೆ. ಮಕ್ಕಳೇ, ಇವು ಸಾಮಾನ್ಯ ಬೀಜಗಳಲ್ಲ. ಇವು ಬಹಳ ವಿಶೇಷವಾದ ಮಾಂತ್ರಿಕ ಬೀಜಗಳು.
ಇವುಗಳನ್ನು ನಿಮ್ಮ ಹೊಲದಲ್ಲಿ ಬಿತ್ತಿರಿ. ಆದರೆ ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡಿ. ಈ ಬೀಜಗಳಿಗೆ ಪ್ರತಿದಿನ ಪ್ರೀತಿಯಿಂದ ಆರೈಕೆ ಮಾಡಬೇಕು. ಸಮಯಕ್ಕೆ ನೀರು ಹಾಕಬೇಕು. ಹೊಲವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಪರಿಶ್ರಮದಿಂದ ಬೆಳೆಸಿದಾಗ ಮಾತ್ರ ಇವು ತಮ್ಮ ನಿಜವಾದ ಅದ್ಭುತವನ್ನು ತೋರಿಸುತ್ತವೆ. ಇಲ್ಲ ಮಗನೇ, ಈ ಜಗತ್ತಿನಲ್ಲಿ ಪರಿಶ್ರಮವಿಲ್ಲದೆ ಯಾವ ಜಾದುವು ಕೆಲಸ ಮಾಡುವುದಿಲ್ಲ. ಈ ಬೀಜಗಳಲ್ಲಿ ಶಕ್ತಿ ಇದೆ, ಆದರೆ ಆ ಶಕ್ತಿ ಜಾಗೃತಿಯಾಗುವುದು ಶ್ರಮ, ಪ್ರೀತಿ ಮತ್ತು ಕಾಳಜಿಯಿಂದ ಮಾತ್ರ. ಒಳ್ಳೆಯದು ಮಗನೇ, ನಿಮ್ಮಿಬ್ಬರಿಗೂ ನನ್ನ ಆಶೀರ್ವಾದ. ದೇವರು ನಿಮ್ಮ ಶ್ರಮಕ್ಕೆ ಒಳ್ಳೆಯ ಫಲ ನೀಡಲಿ. ಮಹಾರಾಜರೇ, ನಿಮ್ಮ ಮಾತನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಈ ಬೀಜಗಳನ್ನು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಕಾಪಾಡುತ್ತೇನೆ. ಲಖನ್, ಈ ಬೀಜಗಳು ತುಂಬಾ ಅಮೂಲ್ಯ. ನಾಳೆ ಬೆಳಗ್ಗೆಯೇ ನನ್ನ ಹೊಲದಲ್ಲಿ ಇವುಗಳನ್ನು ಬಿತ್ತುತ್ತೇನೆ. ಪ್ರತಿದಿನ ನೀರು ಹಾಕಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಬಿಡು, ನನಗೆ ಅಷ್ಟು ಚಿಂತೆ ಇಲ್ಲ. ಇಲ್ಲ ಗೆಳೆಯ, ಸಾಧು ಮಹಾರಾಜರು ಸ್ಪಷ್ಟವಾಗಿ ಹೇಳಿದರು, ಶ್ರಮ ಮಾಡಿದವರಿಗೆ ಮಾತ್ರ ಈ ಬೀಜಗಳು ಫಲ ಕೊಡುತ್ತವೆ. ಲಕ್ಷ್ಮಿ, ಇಂದು ಹೊಲದಲ್ಲಿ ಆಶ್ಚರ್ಯಕರ ಘಟನೆ ನಡೆಯಿತು. ಒಬ್ಬ ಸಾಧು ಮಹಾರಾಜರು ಬಂದಿದ್ದರು. ಅವರಿಗೆ ನಾನು ಊಟ ಕೊಟ್ಟೆ. ಅವರು ಸಂತೋಷಪಟ್ಟು ನಮಗೆ ಈ ಮಾಂತ್ರಿಕ ಬೀಜಗಳನ್ನು ಕೊಟ್ಟಿದ್ದಾರೆ. ನಿಜವಾ? ಇದು ದೇವರ ಆಶೀರ್ವಾದವೇ ಸರಿ. ಆದರೆ ಅವರು ಹೇಳಿದ ಮಾತುಗಳನ್ನು ಮರೆಯಬೇಡಿ. ಹಾಗೆಯೇ ಪ್ರತಿದಿನ ಕಾಳಜಿಯಿಂದ ನೋಡಿಕೊಳ್ಳಿ. ದೇವರು ಖಂಡಿತ ನಮ್ಮ ಮೇಲೆ ಕೃಪೆ ತೋರಿಸುತ್ತಾನೆ. ನಾಳೆ ಬೆಳಿಗ್ಗೆ ಮೊದಲ ಕೆಲಸವಾಗಿ ಇವುಗಳನ್ನು ಹೊಲದಲ್ಲಿ ಬಿತ್ತುತ್ತೇನೆ. ಲಕ್ಷ್ಮಿ, ಇಂದು ನಾನು ಹೊಲಕ್ಕೆ ಸ್ವಲ್ಪ ಬೇಗ ಹೋಗುತ್ತೇನೆ. ಸಾಧು ಮಹಾರಾಜರು ಕೊಟ್ಟ ಬೀಜಗಳನ್ನು ಇಂದು ಬಿತ್ತಬೇಕು. ಖಂಡಿತ ನಾನು ಈ ಬೀಜಗಳನ್ನು ತುಂಬಾ ಪ್ರೀತಿಯಿಂದ ಬೆಳೆಸುತ್ತೇನೆ. ಈ ಬೀಜಗಳು ನನಗೆ ದೇವರ ಆಶೀರ್ವಾದದಂತಿವೆ. ಇವುಗಳನ್ನು ನನ್ನ ಸ್ವಂತ ಮಗುವಿನಂತೆ ಕಾಪಾಡಬೇಕು. ಪರಿಶ್ರಮ ಮಾಡಿದರೆ ಮಾತ್ರ ಒಳ್ಳೆಯ ಫಲ ಸಿಗುತ್ತದೆ. ಸಾಧು ಮಹಾರಾಜರ ಮಾತನ್ನು ನಾನು ಎಂದಿಗೂ ಮರೆತಿಲ್ಲ. ನೋಡು, ಇಂದು ಒಬ್ಬ ಸಾಧು ಮಹಾರಾಜರು ನನಗೂ ಕೆಲವು ಮಾಂತ್ರಿಕ ಬೀಜಗಳನ್ನು ಕೊಟ್ಟಿದ್ದಾರೆ. ಅದು ತುಂಬಾ ಸಂತೋಷದ ವಿಷಯ. ಹಾಗಾದ್ರೆ ನಾಳೆ ಬೆಳಿಗ್ಗೆಯೇ ಹೊಲದಲ್ಲಿ ಬಿತ್ತಿ. ಅವರು ಹೇಳಿದಂತೆ ಪ್ರತಿದಿನ ನೀರು ಹಾಕುವುದನ್ನು ಮರೆಯಬೇಡಿ. ಕೆಲಸವನ್ನು ಮುಂದೂಡಬೇಡಿ. ಒಳ್ಳೆಯ ಅವಕಾಶ ಯಾವಾಗಲೂ ಸಿಗುವುದಿಲ್ಲ. ರೀ, ಬೇಗ ಹೇಳಿ. ಇಂದು ಆ ಮಾಂತ್ರಿಕ ಬೀಜಗಳನ್ನು ಹೊಲದಲ್ಲಿ ಬಿತ್ತಬೇಕು ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ಲ. ಕೆಲಸವನ್ನು ಸಮಯಕ್ಕೆ ಮಾಡಿದ್ರೆ ಮಾತ್ರ ಒಳ್ಳೆಯ ಫಲ ಸಿಗುತ್ತದೆ. ಅಯ್ಯೋ, ಇಷ್ಟು ಅವಸರವೇನು? ಬೀಜಗಳು ಎಲ್ಲಿಗೂ ಓಡಿ ಹೋಗುವುದಿಲ್ಲ. ನಾಳೆ ನೋಡೋಣ. ಸರಿ, ನಾಳೆ ಮಾಡುತ್ತೇನೆ. ಹೌದು ಹೌದು, ನೆನಪಿದೆ. ಇಷ್ಟು ಬೇಗ ಏಕೆ ಎಬ್ಬಿಸುತ್ತೀಯ? ಸರಿ, ಈಗ ಹೇಳುತ್ತಿದ್ದೇನೆ. ಅಯ್ಯೋ, ಇಷ್ಟೊಂದು ದೊಡ್ಡ ದೊಡ್ಡ ಕುಂಬಳಕಾಯಿಗಳು. ಸಾಧು ಮಹಾರಾಜರ ಆಶೀರ್ವಾದ ನಿಜವಾಗಿಯೂ ಫಲಿಸಿದೆ. ಏನಾಯ್ತು? ಯಾಕೆ ಇಷ್ಟೊಂದು ಸಂತೋಷದಿಂದ ಕರೆಯುತ್ತಿದ್ದೀರಾ? ಅಯ್ಯೋ ದೇವರಿ, ಇಷ್ಟು ದೊಡ್ಡ ಕುಂಬಳಕಾಯಿಗಳನ್ನು ನಾನು ಜೀವನದಲ್ಲಿ ನೋಡಿಲ್ಲ. ಎಷ್ಟು ಸುಂದರವಾಗಿವೆ. ನಮ್ಮ ಹೊಲದಲ್ಲಿ ಅದ್ಭುತವಾಗಿದೆ. ಇವೆಲ್ಲವೂ ನಮ್ಮ ಶ್ರಮದ ಫಲ. ಸಾಧು ಮಹಾರಾಜರ ಮಾತು ನಿಜವಾಗಿದೆ. ಏನು ನಿಜವೇ? ಇದು ನಿಜವಾಗಿಯೂ ಜಾದು. ನಾವು ಕೊಯ್ದ ಕೂಡಲೇ ಮತ್ತೆ ಹೊಸ ಕುಂಬಳಕಾಯಿಗಳು ಬೆಳೆಯುತ್ತಿವೆ. ಅಯ್ಯೋ, ಇಷ್ಟೊಂದು ದೊಡ್ಡ ದೊಡ್ಡ ಕುಂಬಳಕಾಯಿಗಳು. ಸಾಧು ಮಹಾರಾಜರ ಆಶೀರ್ವಾದ ನಿಜವಾಗಿಯೂ ಫಲಿಸಿದೆ. ಲಕ್ಷ್ಮಿ, ಲಕ್ಷ್ಮಿ, ಬೇಗ ಬಾ. ನಮ್ಮ ಹೊಲದಲ್ಲಿ ಅದ್ಭುತವಾಗಿದೆ. ಇವೆಲ್ಲವೂ ನಮ್ಮ ಶ್ರಮದ ಫಲ. ಸಾಧು ಮಹಾರಾಜರ ಮಾತು ನಿಜವಾಗಿದೆ. ಏನು ನಿಜವೇ? ಇದು ನಿಜವಾಗಿಯೂ ಜಾದು. ನಾವು ಕೊಯ್ದ ಕೂಡಲೇ ಮತ್ತೆ ಹೊಸ ಕುಂಬಳಕಾಯಿಗಳು ಬೆಳೆಯುತ್ತಿವೆ. ಜೀವನದಲ್ಲಿ ನೋಡಿಲ್ಲ. ಎಷ್ಟು ಸುಂದರವಾಗಿವೆ. ಹಾಗಿದ್ದರೆ ಬೇಗ ಇವುಗಳನ್ನು ಕೊಯ್ಯೋಣ. ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಒಳ್ಳೆಯ ಬೆಲೆ ಸಿಗುತ್ತದೆ. ರಾಮ್ಜಿ, ಇಲ್ಲಿ ನೋಡಿ. ಈಗಷ್ಟೇ ನಾವು ಕೊಯ್ದ ಜಾಗದಲ್ಲಿ ಮತ್ತೆ ಹೊಸ ಕುಂಬಳಕಾಯಿಗಳನ್ನು ಮೂಡುತ್ತಿವಿ. ಈಗ ನಮ್ಮ ಕಷ್ಟದ ದಿನಗಳು ಮುಗಿದವು. ಈ ಬೆಳೆಯಿಂದ ನಾವು ತುಂಬಾ ಹಣ ಸಂಪಾದಿಸಬಹುದು. ಆದರೆ ನನ್ನ ಹೊಲದಲ್ಲಿ ಏನೂ ಇಲ್ಲ. ರಾಮ್, ನಿನ್ನ ಹೊಲದಲ್ಲಿ ಇಷ್ಟೊಂದು ದೊಡ್ಡ ಬೆಳೆ ಹೇಗೆ ಬಂತು? ಸಾಧು ಮಹಾರಾಜರು ನನಗೆ ನಕಲಿ ಬೀಜಗಳನ್ನು ಕೊಟ್ಟರೇನು? ನಿನಗೆ ಮಾತ್ರ ನಿಜವಾದ ಜಾದು ಬೀಜಗಳನ್ನು ಕೊಟ್ಟಂತಿದೆ. ಇದು ಹೇಗೆ ಸಾಧ್ಯ? ಇವು ಕೂಡ ಜಾದು ಬೀಜಗಳಲ್ಲವೇ? ಹಾಗಿದ್ದರೆ ಬೆಳೆ ಎಲ್ಲಿಗೆ ಹೋಯಿತು? ಲಖನ್, ಸಾಧು ಮಹಾರಾಜರು ನಮಗೆ ಇಬ್ಬರಿಗೂ ಒಂದೇ ರೀತಿಯ ಮಾಂತ್ರಿಕ ಬೀಜಗಳನ್ನು ಕೊಟ್ಟಿದ್ದರು. ವ್ಯತ್ಯಾಸ ಬೀಜಗಳಲ್ಲಿ ಇರಲಿಲ್ಲ, ನಮ್ಮ ಪರಿಶ್ರಮದಲ್ಲಿತ್ತು. ಸಾಧು ಮಹಾರಾಜರು ಹೇಳಿದ್ದನ್ನು ನೆನಪಿದೆಯೇ?
ಈ ಬೀಜಗಳನ್ನು ಪ್ರತಿದಿನ ಪ್ರೀತಿ, ಕಾಳಜಿ ಮತ್ತು ಕಠಿಣ ಶ್ರಮದಿಂದ ಬೆಳೆಸಬೇಕು ಎಂದು. ನಾನು ಪ್ರತಿದಿನ ಹೊಲಕ್ಕೆ ಬಂದು ನೀರು ಹಾಕಿದೆ, ಕಳೆಗಳನ್ನು ತೆಗೆದೆ, ಮಣ್ಣನ್ನು ಹದಗೊಳಿಸಿದೆ ಮತ್ತು ಪ್ರತಿಯೊಂದು ಗಿಡವನ್ನು ನೋಡಿಕೊಂಡೆ. ಆದರೆ ನೀನು ಬೀಜಗಳನ್ನು ಬಿತ್ತಿದ ನಂತರ ಅವುಗಳನ್ನು ಹಾಗೆಯೇ ಬಿಟ್ಟು ಬಿಟ್ಟೆ. ಜಾದು ಇದ್ದರೂ ಶ್ರಮವಿಲ್ಲದೆ ಯಾವುದೇ ಫಲ ಸಿಗುವುದಿಲ್ಲ. ಇನ್ನೂ ತಡವಾಗಿಲ್ಲ. ಇಂದಿನಿಂದ ಕಷ್ಟಪಟ್ಟು ಕೆಲಸ ಮಾಡು. ಶ್ರಮವನ್ನು ಯಾವತ್ತೂ ಬಿಡಬೇಡ. ಆಗ ಯಶಸ್ಸು ಖಂಡಿತ ನಿನ್ನದಾಗುತ್ತದೆ. ನನಗೆ ತುಂಬಾ ಸಂತೋಷವಾಗಿದೆ ಗೆಳೆಯ. ಪರಿಶ್ರಮ ಮಾಡುವವನನ್ನು ದೇವರು ಆಶೀರ್ವದಿಸುತ್ತಾನೆ. ಗೆಳೆಯ, ಯಶಸ್ಸಿನ ರಹಸ್ಯ ಜಾದೂದಲ್ಲಿಲ್ಲ. ಅದು ನಮ್ಮ ಕಠಿಣ ಶ್ರಮ, ಪ್ರಾಮಾಣಿಕತೆ ಮತ್ತು ನಿರಂತರ ಪ್ರಯತ್ನದಲ್ಲಿದೆ. ಹರೇ ಕೃಷ್ಣ. ನ್ಯೂಯಾರ್ಕ್ನಲ್ಲಿ ಒಂದು ಸಿಡೋಲ ಅನ್ನೋ ಹಳ್ಳಿ ಇತ್ತು. ಆ ಹಳ್ಳಿಗೆ ಒಬ್ಬ ಸಾಧು ಶಾಪ ಕೊಟ್ಟಿರುತ್ತಾನೆ. ಪೌರ್ಣಮಿ ರಾತ್ರಿ ಹೊತ್ತಲ್ಲಿ ಚಂದ್ರನ ಬದಲಿಗೆ ಸೂರ್ಯ ಬರಲಿ ಎಂದು ಶಾಪ ಇಟ್ಟಿರುತ್ತಾನೆ. ಆ ದಿನದಿಂದ ಆ ಹಳ್ಳಿಯಲ್ಲಿ ಮಾತ್ರ ಸೂರ್ಯ ರಾತ್ರಿ ಹೊತ್ತು ಬಂದಿರುತ್ತಾನೆ. ಆ ಹಳ್ಳಿಯಲ್ಲಿ ರವಿ ಅನ್ನೋ ಕಳ್ಳ ಇದ್ದ. ಅವನು ದೊಡ್ಡ ಮುಟ್ಟಾಳನಾಗಿರುತ್ತಿದ್ದ. ಎಷ್ಟೊಂದು ಆಯುಧ ತಗೊಂಡು ಕಳ್ತನ ಮಾಡಕ್ಕೆ ಹೋಗ್ತಾ ಇದ್ದ. ಆದರೆ ಬೆಳಗ್ಗೆ ಬರೀ ಕೈಯಲ್ಲಿ ವಾಪಸ್ ಬರ್ತಿದ್ದ. ಅವನು ಮುಟ್ಟಾಳನಾಗಿದ್ದರಿಂದ ಮನೆ ಮಾಲೀಕರು ಅವನನ್ನು ಮುಟ್ಟಾಳನಾಗಿ ಮಾಡಿ ಕಳಿಸುತ್ತಿದ್ರು. ಅವತ್ತು ಹುಣ್ಣಿಮೆ ಆಗಿತ್ತು. ಆದರೆ ಪ್ರತಿ ಹುಣ್ಣಿಮೆಯಲ್ಲಿ ಚಂದ್ರನ ಬದಲು ಸೂರ್ಯ ಬರುತ್ತಿದ್ದ. ರಾತ್ರಿ 12 ಗಂಟೆ ಆಗಿತ್ತು. ಅವನ ಕೈಯಲ್ಲಿ ಆಯುಧ ಇಟ್ಕೊಂಡು ಕಳ್ತನ ಮಾಡಲು ಒಂದು ದೊಡ್ಡ ಮನೆ ಹತ್ತಿರ ಹೋದ. ಆ ಮನೆಯ ಹಿಂಭಾಗಕ್ಕೆ ಹೋಗಿ ಸುತ್ತಿಗೆ ತಗೊಂಡು ಹಿಂದೆ ಗೋಡೆಯನ್ನು ಹೊಡೆಯಲು ಶುರು ಮಾಡಿದ. ಜೋರಾಗಿ ಶಬ್ದ ಆಗುತ್ತಿದ್ದರಿಂದ ಬೆಡ್ರೂಮಲ್ಲಿ ಮಲಗಿದ್ದ ಸೇಟುಗೆ ಎಚ್ಚರ ಆಗುತ್ತದೆ. ಮತ್ತೆ ಅವನಿಗೆ ಅರ್ಥ ಆಗುತ್ತೆ ಇವನು ರವಿ ಎಂದು. ಅನ್ನಿಸ್ತಿದೆ ರವಿ ದಡ್ಡ ಕಳ್ತನ ಮಾಡೋಕ್ಕೆ ಬಂದಿದ್ದಾನೆ. ಅವನು ಗೋಡೆ ಹೊಡೆಯೋಕ್ಕೂ ಮುಂಚೆ ನಾನು ಅವನನ್ನು ತಡಿಬೇಕು. ಆ ಸೇಟು ಮನೆಯ ಹಿಂಭಾಗಕ್ಕೆ ಬಂದು ನೋಡಿದರೆ ರವಿ ಗೋಡೆಯನ್ನು ಹೊಡಿತಿದ್ದಾನೆ. ಏನ್ ರವಿ, ಏನು ಮಾಡ್ತಾ ಇದ್ದೀಯಾ? ಕಳ್ತನ ಮಾಡಬೇಕು, ಗೋಡೆ ಹೊಡೆದು ಮನೆ ಒಳಗೆ ಹೋಗ್ಬೇಕು. ಅಯ್ಯೋ ದಡ್ಡ, ಪೌರ್ಣಮಿ ರಾತ್ರಿ ಯಾರಾದರೂ ಕಳ್ತನ ಮಾಡಲು ಬರುತ್ತಾರಾ? ಸುಮ್ಮನಿರು, ನಾನೊಂಥರ ಡಿಫ್ರೆಂಟ್ ಕಳ್ಳ. ನಾನು ಏನು ಬೇಕಾದರೂ ಮಾಡ್ತೀನಿ. ನಾನು ಎಲ್ಲ ಕಳ್ಳರ ಥರ ಅಲ್ಲ. ನನಗೂ ಅವ್ರಿಗೂ ಹೋಲಿಸ್ಬೇಡ. ನನ್ನ ಕೆಲಸ ಮಾಡಲು ಬಿಡು. ರವಿ ಮಾತನ್ನು ಕೇಳಿ ಸೇಟು ಯೋಚನೆ ಮಾಡ್ತಾನೆ. ಸರಿ, ಇವನ ಬಲೆಯಲ್ಲಿ ಇವನೇ ಸಿಕ್ಕಿ ಹಾಕಿಕೊಂಡಿದ್ದಾನೆ. ನಾನು ಕೊನೆಯದಾಗಿ ಇನ್ನೊಂದು ಬಲೆ ಹಾಕಿ ನಾನು ನನ್ನ ರೂಮಲ್ಲಿ ಹೋಗಿ ಮಲ್ಕೋತೀನಿ. ಆಮೇಲೆ ಸೇಟು ರವಿಗೆ ಹೇಳ್ತಾನೆ, ಒಂದು ವೇಳೆ ನೀನು ಯಾವುದೇ ಕಳ್ಳರ ಥರ ಅಲ್ಲ ಅಂದರೆ ಇದನ್ನು ಸಾಬೀತು ಮಾಡಿ ತೋರಿಸು. ಅದೇನು ಹೇಳು, ಏನು ಬೇಕಾದರೂ ಮಾಡ್ತೀನಿ. ಅದೇನು ಮಾಡಬೇಕು ಹೇಳು ನನಗೆ. ಬೇರೆ ಕಳ್ಳರು ಚಿನ್ನ ಮತ್ತು ಹಣ ಕದೀತಾರೆ, ನೀನು ಸೂರ್ಯನನ್ನು ಕದ್ದು ತೋರಿಸು. ಸೇಟು ಮಾತನ್ನು ಕೇಳಿ ರವಿ ಸೂರ್ಯನ ಕಡೆ ನೋಡ್ತಾನೆ. ಆಮೇಲೆ ಅವನು ಸೇಟುಗೆ ಹೇಳ್ತಾನೆ, ಸರಿ, ನಾಳೆ ಬೆಳಗ್ಗೆ ಸೂರ್ಯ ನನ್ನ ಕೈಯಲ್ಲಿರುತ್ತಾನೆ. ಹಾಗೆ ಹೇಳಿ ಹೊರಡುತ್ತಾನೆ. ಮತ್ತೆ ಸೇಟು ಹೋಗಿ ಮಲ್ಕೋತಾನೆ. ರವಿ ಸೂರ್ಯನ ಕಡೆ ನೋಡಿಕೊಂಡು ಯೋಚನೆ ಮಾಡ್ತಾನೆ, ಈ ಸೂರ್ಯನ ಕದಿಯೋದಾದ್ರೂ ಹೇಗೆ ಒಂದು ಯೋಚಿಸುತ್ತಾ, ಎಲ್ಲರೂ ನನ್ನನ್ನು ದಡ್ಡ ಅಂತ ಕರೀತಾರೆ. ನಾನು ಸೂರ್ಯನ ಕದ್ದು ಸೇಟು ಹತ್ರ ತಗೊಂಡೋಗ್ತೀನಿ. ಆಗ ಸೇಟು ಅವನ ಮುಖನ ಎಲ್ಲಿಟ್ಕೋತಾನ ನಾನು ನೋಡ್ತೀನಿ ಅಂದ್ಕೊಂಡು ರವಿ ಮುಂದೆ ಹೋಗ್ತಾ ಇರ್ತಾನೆ. ಆಗ ರವಿಗೆ ಮರದಲ್ಲಿ ನೇತಾಡ್ತಿರೋ ಬಾವುಲಿ ಕಾಣಿಸುತ್ತೆ. ಬಾವಿಲೆಯ ಹಿಡಿತ ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಹಿಡಿದು ಹೇಳಿದ್ರು ಬಿಡೋದೇ ಇಲ್ಲ. ಸೂರ್ಯನ ಕದಿಯೋಕ್ಕೆ ಬಾಹುಲಿ ಕೂಡ ಪಾಲುದಾರ ಅಂದ್ಕೊಂಡು ರವಿ ಯೋಚನೆ ಮಾಡ್ತಾನೆ. ಆ ರವಿ ಬಾಹುಲಿನ ಎತ್ಕೊಂಡು ತನ್ನ ಬ್ಯಾಗಿಗೆ ಹಾಕ್ಕೊಳ್ತಾನೆ. ರೋಡ್ನಲ್ಲಿ ನಿಂತಿದ್ದ ಒಂದು ಟ್ರಕ್ಕನ್ನು ಕದ್ಕೊಂಡು ಓಡಿಸ್ಕೊಂಡು ನೇರವಾಗಿ ಒಂದು ಮೈದಾನಕ್ಕೆ ಬರ್ತಾನೆ. ಒಂದು ಕಡೆ ಟ್ರಕ್ನ ನಿಲ್ಲಿಸಿ ಅವನು ಬ್ಯಾಗಿಂದ ಬಾಹುಲಿ ತೆಗೆದು ಅದಕ್ಕೆ ಒಂದು ಹಗ್ಗ ಕಟ್ಟುತ್ತಾನೆ. ಇನ್ನೊಂದು ತುದಿನ ಟ್ರಕ್ಗೆ ಕಟ್ಟಿ ಓಡಿಸುತ್ತಾನೆ. ಗಾಡಿ ಮುಂದಕ್ಕೆ ಹೋದಾಗ ಬಾಹುಲಿ ಕೂಡ ಎತ್ತರಕ್ಕೆ ಹಾರುತ್ತಾ ಹೋಯಿತು. ಆ ಬಾಹುಲಿ ಹೋಗಿ ಸೂರ್ಯನ ಮೇಲೆ ಉಲ್ಟಾ ನೇತಾಕಿಕೊಳ್ಳುತ್ತದೆ. ಮತ್ತೆ ಇನ್ನೇನು ರವಿ ತುಂಬಾ ಖುಷಿಯಾಗಿ ಟ್ರಕ್ಕನ್ನು ಇನ್ನೂ ಜೋರಾಗಿ ಓಡಿಸುತ್ತಾನೆ.
ಆ ಬಾಹುಲಿ ಸಹಾಯದಿಂದ ಆ ಸೂರ್ಯ ಕೂಡ ಅವನ ಜೊತೆ ಬರುತ್ತಾ ಇರುತ್ತೆ. ಆಮೇಲೆ ನೋಡ್ತಾ ನೋಡ್ತಾ ಆ ಸೂರ್ಯ ಬಂದು ಕೆಳಗೆ ಬಿದ್ದೋಗ್ತಾನೆ. ಆಮೇಲೆ ರವಿ ಟ್ರಕ್ಕಿಂದ ಇಳಿದು ಹೋಗಿ ಸೂರ್ಯನ ಎತ್ಕೋತಾನೆ. ಸೂರ್ಯನ ಕದ್ದ ಬಾಹುಲಿಯೇ, ನಿನಗೆ ತುಂಬ ತುಂಬ ಧನ್ಯವಾದ. ಇವಾಗ ನೀನು ಹೋಗ್ಬೋದು, ನಿನ್ನ ಕೆಲಸ ಮುಗ್ದಿದೆ. ಮತ್ತೆ ರವಿ ಆ ಬಾಹುಲಿಯ ಹಗ್ಗ ಬಿಚ್ಚಿ ಹಾರಿಸುತ್ತಾನೆ. ಮಾರನೆಯ ದಿನ ಆ ಸೂರ್ಯನ ಕೈಯಲ್ಲಿ ಇಟ್ಕೊಂಡು ಸೇಟು ಮನೆ ಕಡೆ ಹೋಗುತ್ತಾನೆ. ರವಿ ಕೈಯಲ್ಲಿದ್ದ ಸೂರ್ಯನ ನೋಡಿ ಜನರಿಗೆ ಆಶ್ಚರ್ಯವಾಗುತ್ತೆ. ರವಿ ಸೇಟುಗೆ ಸೂರ್ಯನನ್ನು ತೋರಿಸಿ ಅವನಿಗೆ ಆಶ್ಚರ್ಯವಾಗುತ್ತದೆ. ಕೇಳಿದ್ದೆ ಮಂಗನ ಕೈಯಲ್ಲಿ ಮಾಣಿಕ್ಯ ಅಂತ, ಆದರೆ ದಡ್ಡನ ಕೈಯಲ್ಲಿ ಸೂರ್ಯನೇ ಇದೆಯಲ್ಲಪ್ಪ. ಸೂರ್ಯನ ಸ್ಥಾನ ನನ್ನ ಕೈಯಲ್ಲಿ, ಆ ಕೋತಿ ಕೈಯಲ್ಲ. ನಾನು ಇದನ್ನು ಪಡೆದೇ ಪಡೆಯುತ್ತೇನೆ. ಆಮೇಲೆ ಸೇಟು ಹೇಳುತ್ತಾನೆ, ರವಿ ನೀನು ಈಗ ಈ ಕಳ್ತನ ಎಲ್ಲ ಬಿಟ್ಟು ಒಂದು ಮ್ಯೂಸಿಯಂ ತೆರೆ, ಜನರು ಬಂದು ನೋಡ್ತಾರೆ, ನಿನಗೆ ದುಡ್ಡು ಸಿಗುತ್ತೆ ಎಂದು ಹೇಳುತ್ತಾನೆ. ನಂತರ ರವಿ ಒಂದು ಮ್ಯೂಸಿಯಂನ ಓಪನ್ ಮಾಡಿ ಆ ಸೂರ್ಯನ ಒಂದು ಗಾಜಿನ ಡಬ್ಬಿಯಲ್ಲಿ ಇಡುತ್ತಾನೆ. ಅದನ್ನು ನೋಡಲು ಜನ ಬರಲು ಶುರು ಮಾಡುತ್ತಾರೆ. ಮತ್ತು ರವಿಗೆ ತುಂಬ ಹಣ ಸಂಪಾದನೆ ಆಗ್ತಾ ಇತ್ತು. ಆದರೆ ಇದು ತುಂಬ ದಿನ ನಡೀಲಿಲ್ಲ. ಸೂರ್ಯ ದಿನೇ ದಿನೇ ಚಿಕ್ಕದಾಗುತ್ತಾ ಹೋಯಿತು. ಇದನ್ನು ನೋಡಿದ ರವಿಗೆ ಬೇಸರವಾಗುತ್ತೆ. ಆಗ ಸೇಟು ಅಲ್ಲಿಗೆ ಬರುತ್ತಾನೆ. ರವಿ ಈಗೇನು ಮಾಡ್ತೀಯಾ? ಸೂರ್ಯ ಹೊರಟೋದ್ನಲ್ಲ, ಏನು ಮಾಡಲಿ ನೀವೇ ಹೇಳಿ. ಈ ಮ್ಯೂಸಿಯಂ ನನಗೆ ಕೊಡು, ನಾನು ನಿನಗೆ ಹಣ ಕೊಡುತ್ತೇನೆ ಎಂದು ಹೇಳುತ್ತಾನೆ. ರವಿ ಆ ಮ್ಯೂಸಿಯಂ ಅವನಿಗೆ ಕೊಟ್ಟು ಹಣ ಪಡೆದುಕೊಳ್ಳುತ್ತಾನೆ. ಸ್ವಲ್ಪ ದಿನ ನಂತರ ಸೂರ್ಯ ಮತ್ತೆ ಬರುತ್ತಾನೆ. ಇದರಿಂದ ಮತ್ತೆ ಆ ಜನ ಸೂರ್ಯನನ್ನು ನೋಡಲು ಬರುತ್ತಾರೆ. ಇದರಿಂದ ಸೇಟುಗೆ ಒಳ್ಳೆ ಹಣ ಸಂಪಾದನೆ ಆಗುತ್ತದೆ.